ಗುಡ್ ಈವ್ನಿಂಗ್ ಮೈ ಡಿಯರ್ ಚಿಲ್ಡ್ರನ್. ಸೊ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಸ್ಟಡಿ ಪ್ಲ್ಯಾನನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಸೆಕೆಂಡ್ PUC ಮಿಡ್ ಟರ್ಮ್ ಎಕ್ಸಾಮ್ಸ್ October 21 ಏನು ಸ್ಟಾರ್ಟ್ ಆಗ್ತಾ ಇದೆ. ನೀವು ಯಾವ್ಯಾವ ಸಬ್ಜೆಕ್ಟಿಗೆ ಎಷ್ಟೆಷ್ಟು ದಿನ ಕೊಟ್ಬಿಟ್ಟು ನೀವು ಹೇಗೆ ಕಂಪ್ಲೀಟ್ ಸಿಲೆಬಸ್ಸನ್ನು ಕವರ್ ಮಾಡಿಕೊಂಡು ಒಳ್ಳೆ ಸ್ಕೋರನ್ನು ಮಾಡಬಹುದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ನಿಮಗೆ ಈ ವಿಡಿಯೋದಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ನ ಸಿಲೆಬಸ್, ಅದರ ಜೊತೆಗೆ ಆ ಸಿಲೆಬಸ್ಗೆ ಯಾವ್ಯಾವ ಚಾಪ್ಟರ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಇದೆ ಅಂತ ಹೇಳಿ. ಯಾಕಂದರೆ ಆ್ಯನ್ಯುವಲ್ ಎಕ್ಸಾಮ್ನ ಮಾರ್ಕ್ಸ್ನಷ್ಟು ಎಕ್ಸಾಕ್ಟಾಗಿ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ಗೆ ಅಪ್ಲೈ ಆಗಲ್ಲ. ಸೊ ವೇರಿ ಆಗ್ತಾ ಹೋಗುತ್ತೆ, ಎಕ್ಸಾಕ್ಟ್ ಡಬಲ್ ಕೂಡ ಆಗೋದಿಲ್ಲ ಮಾರ್ಕ್ಸು. ಸೊ ಎಷ್ಟೆಷ್ಟು ಮಾರ್ಕ್ಸ್ ಬರಬಹುದು ಪ್ರತಿ ಚಾಪ್ಟರ್ಗೆ, ಅದಾದ ನಂತರ ಆ ಎಲ್ಲ ಚಾಪ್ಟರ್ಸನ್ನು ನೀವು ಹೇಗೆ ಕವರ್ ಮಾಡಬೇಕು, ಅಪ್ ಟು October 21 ನೀವು ಯಾವ ತರಹ ಸ್ಟಡಿ ಪ್ಲ್ಯಾನನ್ನು ಮಾಡಿಕೊಳ್ಬೇಕು ಅನ್ನುವಂತಹ ವಿಡಿಯೋ ಇದಾಗಿರುತ್ತೆ. ವೆಲ್ ಮೈ ಡಿಯರ್ ಚಿಲ್ಡ್ರನ್, ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಬ್ಸ್ಕ್ರೈಬ್ ಮಾಡ್ದೇನೆ ಚಾನಲ್ನ ತುಂಬ ಜನ ನೋಡ್ತಾ ಇದ್ದೀರಾ, ಬಟ್ ಐ ಡೋಂಟ್ ನೋ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಬಟ್ ಪ್ರಾಬಬ್ಲಿ ನಿಮಗೆ ಕಮ್ಮಿಂಗ್ ಡೇಸಲ್ಲಿ ಇನ್ನೂ ಹೆಲ್ಪ್ಫುಲ್ ಆಗಿರುವಂಥ ವೀಡಿಯೋಸನ್ನೇ ನಾನು ಯಾವಾಗಲೂ ಮಾಡಿದ್ದು. ಸೊ ಹೆಲ್ಪ್ಫುಲ್ ಆಗಿರುವಂಥ ವೀಡಿಯೋಸನ್ನೇ ಮಾಡ್ತಾನೆ ಇರ್ತೀನಿ. ನಿಮಗೆ ಈವನ್ CET ನೀಟ್ನ ಪ್ರಿಪ್ರೇಷನ್ಗೂ ಕೂಡ ನಾನು ವೀಡಿಯೋಸನ್ನ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ದೆನ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಇದರಿಂದ ಅವ್ರಿಗೂ ಕೂಡ ಇದರಿಂದ ಹೆಲ್ಪ್ ಆಗಲಿ. ಮತ್ತು ಇನ್ನು ಬೇರೆ ಬೇರೆ ವೀಡಿಯೋಸ್ ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ನೀವು ಕಮೆಂಟಲ್ಲಿ ನನಗೆ ತಿಳಿಸಿದ್ರಿ ಅಂತಂದರೆ ಐ ವಿಲ್ ಟ್ರೈ ಟು ಮೇಕ್ ದ ವೀಡಿಯೋಸ್ ಆನ್ ದೋಸ್ ಟಾಪಿಕ್ಸ್. ವೆಲ್, ಯೂಶ್ವಲಿ ಫಿಸಿಕ್ಸಲ್ಲಿ ನಿಮಗೆ 50% ಆಫ್ ದ ಸಿಲೆಬಸ್ ಅಂತಂದರೆ 6 ಚಾಪ್ಟರ್ಸನ್ನು ನಿಮಗೆ ಈ ಸರ್ತಿ ಮಿಡ್ ಟರ್ಮ್ಗೆ ಕೊಟ್ಟಿರ್ತಾರೆ. ಹೆಚ್ಚಿನ ಡಿಸ್ಟ್ರಿಕ್ಟಲ್ಲಿ ಇದೇ ಸಿಲೆಬಸ್ ಇದೆ. ಸೊ ಕೆಲವೊಂದಿಷ್ಟು ಡಿಸ್ಟ್ರಿಕ್ಟಲ್ಲಿ ನೀವು ಇನ್ನೊಂದು ಸರ್ತಿ ನಿಮ್ಮ ಕಾಲೇಜಲ್ಲಿ ಕೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ, ಇಷ್ಟೇ ಚಾಪ್ಟರ್ಸ್ ಇದೆಯಾ ಅಥವಾ ಇದಕ್ಕಿಂತ ಜಾಸ್ತಿ ಚಾಪ್ಟರ್ಸ್ ಇದೆಯಾ ಅಂತ ಹೇಳಿ. ಜಾಸ್ತಿ ಇದ್ದರೂ 1 ಅಥವಾ 2 ಚಾಪ್ಟರ್ಸ್ ಆ್ಯಡ್ ಆಗಿರುತ್ತೆ ಅಷ್ಟೇ ಬಿಟ್ಟರೆ. ಬಟ್ ಈ ಚಾಪ್ಟರ್ಸ್ ಏನು ನಾನು ಇವಾಗ ಹೇಳ್ತಾ ಇದ್ದೀನಿ ಇದಂತೂ ಕಂಪಲ್ಸರಿಯಾಗಿ ಸಿಲೆಬಸ್ಸಲ್ಲಿ ಇದ್ದೇ ಇರುತ್ತೆ. ನಾವು ಸೊ ಫಿಸಿಕ್ಸಲ್ಲಿ ನೋಡೋದಾದರೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಇದಕ್ಕೆ 11 ಮಾರ್ಕ್ಸ್ ಇದೆ. ಸೊ ಮಿಡ್ ಟರ್ಮ್ ಎಕ್ಸಾಮಿಗೆ ಇದರದ್ದು ಡಬಲ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ಬಟ್ ಎಕ್ಸಾಕ್ಟಾಗಿ ಡಬಲ್ ಆಯಿತು ಅಂತಂದರೆ ನಮ್ಮ ಎಲ್ಲದನ್ನು ಡಬಲ್ ಮಾಡ್ತಾ ಹೋದ್ವಿ ಅಂತಂದರೆ ಕ್ವಶನ್ ಪೇಪರಲ್ಲಿ 105 ಮಾರ್ಕ್ಸ್ ಅಷ್ಟು ಲಾಸ್ಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ 105 ಮಾರ್ಕ್ಸ್ ಅಷ್ಟು ಕ್ವಶನ್ ಪೇಪರ್ ನಿಮ್ಮದು ಸೆಟ್ ಆಗಿರುತ್ತೆ. ಸೊ ಹಾಗಾಗಿ ಆ 105 ಮಾರ್ಕ್ಸ್ ಈ ಎಲ್ಲ ಚಾಪ್ಟರ್ಸನ್ನು ತೊಗೊಂಡು 105 ಮಾರ್ಕ್ಸ್ ಆಗಬೇಕು, ಹೌದಾ? ಸೊ ಹಾಗಾಗಿ 11 ಮಾರ್ಕ್ಸ್ ಇರುವಂಥದ್ರಿಂದ ಒಂದು 20 ಮಾರ್ಕ್ಸ್ ಅಷ್ಟು ನಿಮಗೆ ಈ ಚಾಪ್ಟ್ರಿಂದ ಕ್ವೆಶನ್ ಬರುತ್ತೆ. ಇನ್ನು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್, ಇದರಿಂದ ಕೂಡ ಒಂದು 20 ಮಾರ್ಕ್ಸ್ ಅಷ್ಟು ಕ್ವೆಶನ್ಸ್ ಬರ್ಬೋದು. ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಸೊ ಒಂದು 20-25 ಮಾರ್ಕ್ಸ್ ಅಷ್ಟು ಬರುತ್ತೆ. ಇದು ಇಂಪಾರ್ಟೆಂಟ್ ಚಾಪ್ಟರ್ ಆಗಿದೆ. ಕರೆಂಟ್ ಎಲೆಕ್ಟ್ರಿಸಿಟಿ ಹೈಯೆಸ್ಟ್ ವೇಟೇಜ್ ಇದೆ. ಇನ್ನು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಚಾಪ್ಟರ್ 11 ಮಾರ್ಕ್ಸ್ ಇದೆ. ಸೊ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಇದರಿಂದ ಒಂದು 20 ಮಾರ್ಕ್ಸ್ನಷ್ಟು ಕ್ವೆಶನ್ಸ್ ಬರ್ಬೋದು. ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಚಾಪ್ಟರ್ 5 ಮಾರ್ಕ್ಸಿಗಿದೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ 7 ಮಾರ್ಕ್ಸಿಗಿದೆ. ಸೊ 2 ಚಿಕ್ಕ ಚಿಕ್ಕ ಚಾಪ್ಟರ್ಸ್ ಆಗಿದೆ. ಸೊ ಇದರಿಂದ ನಿಮಗೆ ಒಂದು 8 ಅಥವಾ 12 ಮಾರ್ಕ್ಸ್ ಅಷ್ಟು ಬರುತ್ತೆ. ಸೊ ಎಲ್ಲದನ್ನು ನಾವು ಆ್ಯಡ್ ಮಾಡಿದ್ವಿ ಅಂತಂದರೆ 105 ಅಷ್ಟು ಆನ್ ಆ್ಯನ್ ಎವರೇಜ್, ಅಂದರೆ ಎಕ್ಸಾಕ್ಟಾಗಿ 20ನೇ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ನೋಡಿ, ಹತ್ರ ಇಷ್ಟಿಷ್ಟು ಮಾರ್ಕ್ಸ್ ಆದರೆ ನಿಮ್ಮದು 105 ಮಾರ್ಕ್ಸ್ ಅಷ್ಟು ಕ್ವೆಶನ್ ಪೇಪರ್ ಆಗುತ್ತೆ, ಹೌದಾ? ಸೊ ಇದೇ ತರಹ ನಾನು ಪ್ರತಿ ಸಬ್ಜೆಕ್ಟ್ಗೂ ಇವಾಗ ಹೇಳ್ತಾ ಹೋಗ್ತೀನಿ. ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿಗೆ. ಓಕೆ, ಸಬ್ಜೆಕ್ಟ್ ನಾವು ನೋಡ್ತಾ ಇರೋದು ಕೆಮಿಸ್ಟ್ರಿ. ಸೊ ಕೆಮಿಸ್ಟ್ರಿನಲ್ಲಿ ಆಲ್ಮೋಸ್ಟ್ 5 ಚಾಪ್ಟರ್ಸನ್ನು ಕೊಟ್ಟಿದ್ದಾರೆ. ಸೊ ಸೊಲ್ಯೂಷನ್ ಮತ್ತು ಎಲೆಕ್ಟ್ರೋಕೆಮಿಸ್ಟ್ರಿ 12 ಮಾರ್ಕ್ಸಿಗಿದೆ ಮೇನ್ ಎಕ್ಸಾಮಿಗೆ. ಬಟ್ ನಿಮಗೆ ಮಿಡ್ ಟರ್ಮ್ ಎಕ್ಸಾಮಿಗೆ ಈ ಚಾಪ್ಟರ್ಸಿಂದ ಒಂದು 24 ಅಥವಾ 25 ಮಾರ್ಕ್ಸ್ ಅಷ್ಟು ಕ್ವೆಶನ್ಸ್ ಬರಬಹುದು. ಇನ್ನೂ ಕಡಿಮೆನೇ ಬರುತ್ತೆ, ಎಕ್ಸಾಕ್ಟಾಗಿ ಇಷ್ಟೊಂದು ಜಾಸ್ತಿನೂ ಬರೋದಿಲ್ಲ. ಲೈಕ್ ಒಂದು 20 to 24. ಆಮೇಲೆ ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ ಒಂದು 22 to 25 ಮಾರ್ಕ್ಸ್ ಅಷ್ಟು ಬರುತ್ತೆ. ಇನ್ನು ನೆಕ್ಸ್ಟ್ ನಿಮಗೆ ಇನ್ಆರ್ಗ್ಯಾನಿಕ್ಕಿಗೆ ಬಂದರೆ ಒಂದು ಚಾಪ್ಟರ್ ಇದೆ, D&F ಬ್ಲಾಕ್. ಓಕೆ, ಇರೋದೇ 2 ಚಾಪ್ಟರ್ ಅದರಲ್ಲಿ. ಸೊ ಮಿಡ್ ಟರ್ಮ್ಗೆ ಅದರಲ್ಲಿ 1 ಕೊಟ್ಟಿದ್ದಾರೆ, ಹೌದಾ? ಸೊ D&F ಬ್ಲಾಕು ಇದು 10 ಮಾರ್ಕ್ಸಿಗಿದೆ. ಸೊ ಇದನ್ನು ನಾವು ಒಂದು 20 ಅಥವಾ 18 ಅಂತ ಕನ್ಸಿಡರ್ ಮಾಡೋಣ. ನೆಕ್ಸ್ಟ್ ಆರ್ಗ್ಯಾನಿಕ್ಕಿಂದ ನಿಮಗೆ 2 ಚಾಪ್ಟರ್ಸನ್ನು ಕೊಟ್ಟಿದ್ದಾರೆ, ಹ್ಯಾಲೋ ಆಲ್ಕಿನ್ಸ್ ಆ್ಯಂಡ್ ಹ್ಯಾಲೋರಿನ್ಸ್, ಆಲ್ಕೋಹಾಲ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್ ಅಂತ ಹೇಳಿ, ಹೌದಾ? ಸೊ ಇದು ಕೂಡ ನಿಮಗೆ ಆಲ್ಮೋಸ್ಟ್ ಈಕ್ವಲ್ ವೇಟೇಜ್ ಇದೆ 2 ಚಾಪ್ಟರ್ಸು ಕೂಡ. ಸೊ ಇದಕ್ಕೆ ಒಂದು 18 ಮತ್ತು 20 ಅಂದರೆ ನೋಡಿ, ಇಲ್ಲಿ ಎಕ್ಸಾಕ್ಟ್ ಡಬಲ್ ಮಾಡ್ತಾ ಇದ್ದೀನಿ ನಾನು, ಹೌದಾ? ಸೊ ಎಕ್ಸಾಕ್ಟ್ ಡಬಲ್ ಮಾಡಿದಾಗ 105 ಆಗಲ್ಲ. ಮಾರ್ಕ್ಸ್ ಎಷ್ಟಾಗುತ್ತೆ ನೋಡಿ, ಇದು ಸೊ ಇದು 108 ಮಾರ್ಕ್ಸ್ ಆಗುತ್ತೆ ಇದು, ಹೌದಾ? ಅಂದರೆ 108 ಮಾರ್ಕ್ಸ್ ಅಷ್ಟು ಇರೋಲ್ಲ ನಿಮ್ಮದು ಕ್ವಶನ್ ಪೇಪರ್ 105ಗೆ. ಅಂದರೆ ನೀವು ಇಲ್ಲಿ ಇಮ್ಯಾಜಿನ್ ಮಾಡ್ಕೋಬೋದು. ಸೊ ಇದನ್ನು 24 ಅಲ್ಲಪ್ಪ 23ಗೆ ಬರಬಹುದು, ಅಥವಾ ಇದು ಎಕ್ಸಾಕ್ಟು ನಿಮಗೆ ಎಷ್ಟು 20ಗೆ ಬರದೇ ಇರ್ಬೋದು, ಒಂದು 19 ಮಾರ್ಕ್ಸ್ ಅಷ್ಟು ಕ್ವಶನ್ ಬರ್ಬೋದು, ಹೌದಾ? ಸೊ ಈ ರೀತಿಯಾಗಿ ನೀವು ಸ್ವಲ್ಪ ವೇರಿಯೇಷನ್ ಆಗುತ್ತಷ್ಟೇ. ಓಕೆ, ಅಂದರೆ 1-2-3 ಮಾರ್ಕ್ಸ್ ವೇರಿಯೇಷನ್ ಆಗುತ್ತೆ, ಎಕ್ಸಾಕ್ಟ್ ಡಬಲ್ ಇರೋದಿಲ್ಲ.
ಹೌದಾ. ಸೊ ಇಷ್ಟು ನಿಮ್ಗೊಂದು ಐಡಿಯಾ ಬರುತ್ತೆ ಅಲ್ವಾ, ಯಾವ್ದು ಇಂಪಾರ್ಟೆಂಟ್ ಚಾಪ್ಟ್ರು, ಯಾವುದನ್ನು ನಾವು ಜಾಸ್ತಿ ಓದಿದರೆ ನಮಗೆ ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಹೌದಾ. ಸೊ ದಟ್ಸ್ ವೈ. ಇನ್ನು ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ನೋಡೋದಾದರೆ ಮ್ಯಾಥ್ಸಲ್ಲಿ ನಿಮಗೆ 7 ಚಾಪ್ಟರ್ಸ್ ಇದೆ. ಸೊ ಎಲ್ಲ ಕಡೆಯೂ ಈ 7 ಚಾಪ್ಟರ್ಸ್ ಅಂತೂ ಆಲ್ಮೋಸ್ಟ್ ಇದ್ದೇ ಇದೆ. ಬಟ್ ಕೆಲವೊಂದು ಕಡೆ ನಿಮಗೆ ಒಂದೊಂದು ಕಡೆ ವೆಕ್ಟರ್ ಆಲ್ಜಿಬ್ರಾ ಅಂತ ಇದೆ. ಓಕೆ. ಸೊ ಅಥವಾ ಕೆಲವೊಂದಿಷ್ಟು ಇಂಟಿಗ್ರೇಷನ್ ಪಾರ್ಟ್ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ. ಹೌದಾ. ಸೊ ಹಾಗಾಗಿ ಸ್ವಲ್ಪ ನೀವು ನಿಮ್ಮ ಕಾಲೇಜಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ, ನಿಮ್ಮ ಲೆಕ್ಚರರ್ಸ್ನ ಮೀಟ್ ಆಗಿ ಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆ. ಬಟ್ ಈ 7 ಅಂತೂ ಇದ್ದೇ ಇರುತ್ತೆ ನೋಡಿ. ಇದರಲ್ಲಿ ರಿಲೇಷನ್ ಆ್ಯಂಡ್ ಫಂಕ್ಷನ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಮ್ಯಾಟ್ರೈಸಿಸ್, ಡೆಟರ್ಮಿನೆಂಟ್ಸ್, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಮತ್ತು LPP ಇವಿಷ್ಟು 7 ಚಾಪ್ಟರ್ಸ್ ಇದೆ. ಓಕೆ. ಸೊ ಇದರಲ್ಲಿ ನೋಡಿ ನಿಮಗೆ ಮಾರ್ಕ್ಸ್ನ ವೇಟೇಜ್ ಎಷ್ಟಾಗ್ಬೋದು ಅಂತಂದರೆ ಇದೊಂದು 9 ಮಾರ್ಕ್ಸಿಗಿದೆ ಅಂತಂದರೆ ನೋಡಿ, ಇಲ್ಲಿ ನಮ್ಮದು ಮ್ಯಾಥ್ಸ್ನ ಕ್ವಶನ್ ಪೇಪರ್ ಎಷ್ಟಕ್ಕಿದೆ, 120 ಮಾರ್ಕ್ಸಿಗಿರುತ್ತೆ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಹೌದಾ. 120 ಇರುತ್ತೆ. ಯಾಕಂದರೆ ಇದರಲ್ಲಿ ಔಟ್ ಆಫ್ 120 ನೀವು 80 ಸ್ಕೋರ್ ಮಾಡಬೇಕು. ಹೌದಾ. ಸೊ ಹಾಗಾಗಿ ಸೊ 120 ಮಾರ್ಕ್ಸಿಗೆ ಅಂತಂದರೆ ಸೊ 9 ಮಾರ್ಕ್ಸಿಗೆ ಇದು ಎಷ್ಟಾಗ್ಬೋದು, ಎಕ್ಸಾಕ್ಟ್ 18 ಆಗಲ್ಲ, ಒಂದು 16 ತೊಗೊಳ್ಳೋಣ. 6 ಅಂತಂದರೆ ಒಂದು 10 ಮಾರ್ಕ್ಸ್. ಮ್ಯಾಟ್ರೈಸಿಸ್ಗೆ ಅಗೇನ್ ಒಂದು 16 ಮಾರ್ಕ್ಸ್ ಮಿಡ್ ಟರ್ಮ್ ಎಕ್ಸಾಮಿಗೆ ಕೇಳ್ಬೋದು. ಡೆಟರ್ಮಿನೆಂಟ್ಸಲ್ಲಿ ನಿಮಗೊಂದು 22 ಮಾರ್ಕ್ಸಿಂದ, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಯಲ್ಲಿ ಒಂದು 32. ಅದಾದ ನಂತರ ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ಡಿರಿವೇಟಿವ್ಸಿಂದ ಒಂದು 14 ಮಾರ್ಕ್ಸ್ ಅಷ್ಟು ಕ್ವಶನ್ ಬರ್ಬೋದು. LPP ಇಂದ ನಿಮಗೆ ಒಂದು 10 ಮಾರ್ಕ್ಸ್ ಅಷ್ಟು. ನೋಡಿ ನೀವು ಇಲ್ಲಿ ಗಮನಿಸ್ಬಹುದು, ನಾನು ಎಕ್ಸಾಕ್ಟ್ ಡಬಲ್ ಏನಿದೆಯಲ್ಲ ಅದರಲ್ಲಿ 2 ಮಾರ್ಕ್ಸ್ ಕಟ್ ಮಾಡಿದ್ದೀನಿ ಅಷ್ಟೇ. ಹೌದಾ. ನೋಡಿ 18 ಬದಲು 16, 20 ಬದಲು 12 ಬದಲು ಈ ಥರ. ಹೌದಾ. ಸೊ ಎಕ್ಸಾಕ್ಟ್ 2 ಮಾರ್ಕ್ಸ್ ನಾನು ಕಡಿಮೆ ಇಟ್ಟಿದ್ದೀನಿ. ಕಡಿಮೆ ಇಟ್ಟರೆ ಎಷ್ಟಾಗುತ್ತೆ, ಎಕ್ಸಾಕ್ಟ್ 120 ಮಾರ್ಕ್ಸ್ ಆಗುತ್ತೆ. ಹೌದಾ. ಸೊ ಈ ತರಹ ನಿಮಗೆ ಒಂದು ಐಡಿಯಾ ಬಂತು. ಹೌದಾ. ಸೊ ಇಷ್ಟಿಷ್ಟು ಕ್ವಶನ್ಸು, ಇಷ್ಟಿಷ್ಟು ಮಾರ್ಕ್ಸು ಈ ಚಾಪ್ಟ್ರಿಂದ ಬರುತ್ತೆ. ಓಕೆ. ನೆಕ್ಸ್ಟ್ ಬಯಾಲಜಿಯನ್ನು ನೋಡೋದಾದರೆ ಸೊ ಬಯಾಲಜಿಯಲ್ಲಿ ನಿಮಗೆ 6 ಚಾಪ್ಟರ್ಸನ್ನು ಇಟ್ಟಿದ್ದಾರೆ. ಅಪ್ ಟು ಎವಲ್ಯೂಷನ್, ಆಲ್ಮೋಸ್ಟ್ ಎಲ್ಲ ಕಡೆಯೂ ಎವಲ್ಯೂಷನ್ವರೆಗೂ ಇದೆ. ಬಟ್ ಕೆಲವೊಂದು ಕಡೆ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಕೂಡ ಇಟ್ಟಿದ್ದಾರೆ. ಆ್ಯಂಡ್ ಇನ್ನೂ ಕೆಲವೊಂದು ಕಡೆ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ವರೆಗೂ ಅವರು ಇಟ್ಟಿದ್ದಾರೆ ಎಕ್ಸಾಮಿಗೆ. ಹೌದಾ. ಬಟ್ ಎವಲ್ಯೂಷನ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೆ ಎವಲ್ಯೂಷನ್ ಚಾಪ್ಟರ್ವರೆಗೂ ಇರೋದ್ರಿಂದ ನಾನು ಎವಲ್ಯೂಷನ್ವರೆಗೂ ಹೇಳ್ತಾ ಹೋಗ್ತೀನಿ. ನೋಡಿ ಮಾರ್ಕ್ಸ್ನ ವೇಟೇಜ್ ಇದರಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಇದೆ, ಹ್ಯೂಮನ್ ರಿಪ್ರೊಡಕ್ಷನ್ ಇದೆ, ರಿಪ್ರೊಡಕ್ಟಿವ್ ಹೆಲ್ತ್, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಮತ್ತು ಎವಲ್ಯೂಷನ್. ಸೊ ಇದರಲ್ಲಿ ಹೈಯೆಸ್ಟ್ ವೇಟೇಜ್ ಇರೋ ಚಾಪ್ಟರ್ಸು ಈ 4. ಹೌದಾ. ಸೊ ಇದಕ್ಕೆ ಹಾಗಿದ್ರೆ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಎಷ್ಟು ಮಾರ್ಕ್ಸಿನ ಕ್ವಶನ್ಸ್ ಬರಬಹುದು ಅಂತಂದರೆ 11 ಇದೆ ಅಲ್ವಾ. ಸೊ ಇದಕ್ಕೂ ಅಗೇನ್ 2 ಮಾರ್ಕ್ ಕಡಿಮೆ ಮಾಡ್ತಾ ಇದ್ದೀನಿ ನಾನು. ಹೌದಾ. ಸೊ 11 ಅಂದರೆ 22 ಮಾರ್ಕ್ಸ್ ಆಗುತ್ತೆ. 1-2 ಮಾರ್ಕ್ಸ್ ಕಮ್ಮಿ, 20 ಮಾರ್ಕ್ಸ್. ಹೌದಾ. ಆ್ಯಂಡ್ 13 ಮಾರ್ಕ್ಸ್ ಇದೆ ಅಂತಂದರೆ ಇದರಿಂದ ಒಂದು 22 ಮಾರ್ಕ್ಸ್ ಅಷ್ಟು ನಿಮಗೆ ಎಕ್ಸಾಮಿಗೆ ಬರ್ಬೋದು, ಅಥವಾ ಇನ್ನೂ ಜಾಸ್ತಿನೂ ಬರಬಹುದು. ಯಾಕಂದರೆ ಹೈಯೆಸ್ಟ್ ವೇಟೇಜ್ ಇರೋ ಚಾಪ್ಟರ್ಸ್. ಜಾಸ್ತಿ ಅಂದರೆ ಏನಪ್ಪ, 1-2 ಮಾರ್ಕ್ಸ್ ಜಾಸ್ತಿ ಆಗುತ್ತೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ. ಆಯಿತಾ. ನೆಕ್ಸ್ಟ್ ಇನ್ನು ಚಿಕ್ಕ ಚಾಪ್ಟರ್ಸ್ ಯಾವುದಂದರೆ ರಿಪ್ರೊಡಕ್ಟಿವ್ ಹೆಲ್ತ್ ಮತ್ತು ಎವಲ್ಯೂಷನ್. ಸೊ ಇದರಿಂದ ಒಂದು 10 ಮಾರ್ಕ್ಸ್ ಅಥವಾ 11 ಮಾರ್ಕ್ಸ್ ಅಷ್ಟು ಬರುತ್ತೆ. ಸೊ ಎಲ್ಲದನ್ನು ಕೂಡಿಸಿದ್ರೆ ನಾವು 105 ಮಾರ್ಕ್ಸ್ ಆಗುತ್ತೆ ಇದು. ಓಕೆ. ಸೊ ಇದಿಷ್ಟು PCMBಯ ಮಿಡ್ ಟರ್ಮ್ ಎಕ್ಸಾಮಿಗೆ ಇರುವಂಥ ಚಾಪ್ಟರ್ಸ್ನ ಮಾರ್ಕ್ಸ್ನ ವೇಟೇಜ್ ಆಗಿತ್ತು. ಹೌದಾ. ಸೊ ಬೇಕಿತ್ತು ಅಂತಂದರೆ ನೀವು ಒಂದು ಸರ್ತಿ ಸ್ಕ್ರೀನ್ಶಾಟ್ ತೊಗೊಳ್ತೀರಿ ಅಂತಂದರೆ ತೊಗೊಂಡ್ಬಿಡಿ. ನೋಡಿ ಫಿಸಿಕ್ಸು, ಕೆಮಿಸ್ಟ್ರಿ ಇಷ್ಟಿಷ್ಟು ವೇಟೇಜ್ ಇದೆ ಮಿಡ್ ಟರ್ಮಿಗೆ. ನೆಕ್ಸ್ಟ್ ಮ್ಯಾಥ್ಸು, ಬಯಾಲಜಿ ಇಷ್ಟಿಷ್ಟು ವೇಟೇಜ್ ಇದೆ. ಓಕೆ. ಸೊ ಇದಿಷ್ಟು ವೇಟೇಜ್ ಆಯಿತು. ಇವಾಗ ನೆಕ್ಸ್ಟ್ ಸ್ಟಡಿ ಪ್ಲ್ಯಾನರನ್ನು ನೋಡೋಣ. ಅಂತಂದರೆ ಯಾವ ತರಹ ಸ್ಟಡಿ ಮಾಡಬೇಕಪ್ಪ ನೀವು ಇವಾಗ. ನೋಡಿ ಅಕ್ಟೋಬರ್ 2ಕ್ಕೆ ನಾನು ಇವಾಗ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಂದರೆ ನೀವು ಇದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಳ್ಳಿ. ಇವತ್ತೆಲ್ಲ ನೀವು ಬರೆದಿಟ್ಕೊಳ್ಳಿ ಎಷ್ಟೆಷ್ಟು ಚಾಪ್ಟರ್ಸ್ ಇದೆ ನಮಗೆ, ಅದನ್ನ ಎಷ್ಟೆಷ್ಟು ನಾವು ಇವಾಗ ಸ್ಟಾರ್ಟ್ ಮಾಡ್ತೀವಿ, ಯಾವ್ಯಾವುದು ಓದ್ತೀವಿ ಅಂತ ಪ್ಲ್ಯಾನ್ ಮಾಡ್ಕೊಳ್ಳಿ. ಹೇಗೆ ಪ್ಲ್ಯಾನ್ ಮಾಡ್ಕೋಬೇಕು ನೋಡಿ. ಇವಾಗ ಅಕ್ಟೋಬರ್ 3ರಿಂದ ನೀವು ಸ್ಟಾರ್ಟ್ ಮಾಡ್ತೀರಾ. 3rd 4th ಒಂದು ಸಬ್ಜೆಕ್ಟನ್ನು ಓದ್ತೀರಾ. ಓಕೆ. ಸೊ ನಾನು ಏನು ಅಂದ್ಕೊಂಡೆ, ಇವಾಗ ನೀವು ಫಸ್ಟ್ ಯಾವುದೋ ಒಂದು ಸಬ್ಜೆಕ್ಟ್, ನಿಮ್ಮ ಇಷ್ಟದ ಸಬ್ಜೆಕ್ಟ್ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ. ಸೊ ಫಸ್ಟ್ ನಾನು ಫಿಸಿಕ್ಸ್ ಇವಾಗ ಹೇಳ್ತೀನಿ ಅಂದ್ಕೊಳ್ಳಿ. ಓಕೆ. ಸೊ ಫಿಸಿಕ್ಸ್ ಸೊ ಹೇಗೆ ಓದ್ತೀರಪ್ಪ, 3-4 2 ದಿನ ಇದೆ. 2 ದಿನ ಇದೆ ಅಂತಂದರೆ ನಿಮಗೆ ಚಾಪ್ಟರ್ಸ್ ಎಷ್ಟಿದೆ ನಿಮಗೆ ಫಿಸಿಕ್ಸಲ್ಲಿ? ಎಸ್. ಸೊ ನಿಮಗೆ ಫಿಸಿಕ್ಸಲ್ಲಿ ಎಷ್ಟು 6 ಚಾಪ್ಟರ್ಸ್ ಇದೆ. ಹೌದಾ. ಸೊ 6 ಚಾಪ್ಟರ್ಸ್ ಇದ್ದರೆ ನೀವೇನು ಮಾಡ್ತೀರಾ, ಇಲ್ಲಿ 2 ದೊಡ್ಡ ಚಾಪ್ಟರ್ಸ್ ಅಂದರೆ ಹೈಯೆಸ್ಟ್ ವೇಟೇಜ್ ಇರೋ ಚಾಪ್ಟರ್ಸು ಒಂದೇ ಓದ್ತೀರಾ. ಆಮೇಲೆ ಸ್ವಲ್ಪ ಕಡಿಮೆ ವೇಟೇಜ್ ಇರುವಂತಹ ಚಾಪ್ಟರ್ಸನ್ನೆಲ್ಲ ಸೇರಿಸಿ ನೀವು 3 ಚಾಪ್ಟರ್ಸನ್ನು ಇನ್ನೊಂದು ದಿನ ಓದ್ತೀರಾ, 4th ಓದ್ತೀರಾ. ಹೌದಾ. ನೋಡಿ ಇನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ, ನೀವು ಫಸ್ಟ್ ಯಾವಾಗಲೂ ಏನು ಓದ್ತೀರಲ್ವ, ಇವಾಗ ಯಾವುದೋ ಸಬ್ಜೆಕ್ಟ್ ನೀವು ತೊಗೊಳ್ಳಿ, 3ನೇ ತಾರೀಕು ಓದೋಕ್ಕೆ ಶುರು ಮಾಡ್ತೀರಲ್ವಾ, ಟೆಸ್ಟ್ 1ನ ನಂತರ ಏನು ಸಿಲೆಬಸ್ ಆಗಿದೆ ಅದನ್ನು ಓದಿ ಫಸ್ಟ್ ಡೇ. ಯಾಕಂತಂದರೆ ಟೆಸ್ಟ್ 1ಗೆ ಈಗಾಗಲೇ ಓದ್ಬಿಟ್ಟಿರ್ತೀರ. ಹೌದಾ. ಅದನ್ನು ಓದೋಕ್ಕಂತೂ ಮತ್ತೆ ಟೈಮ್ ವೇಸ್ಟ್ ಮಾಡಬೇಡಿ. ಫಸ್ಟು ಹೊಸ ಸಿಲೆಬಸ್ ಅಂದರೆ ನ್ಯೂ ಚಾಪ್ಟರ್ಸ್ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಿ.
ಹೌದಾ. ಸೊ 2 ಚಾಪ್ಟರ್ಸನ್ನು ಓದಿ ಮುಗಿಸಿ. ನೆಕ್ಸ್ಟ್ ನಿಮಗೆ ಏನಾಗುತ್ತೆ, ಇವಾಗ ಟೆಸ್ಟ್ 1ಗೆ ಇದ್ದಾವಲ್ವ, ಆ ಚಾಪ್ಟರ್ಸನ್ನು ಸೇರಿಸಿ ನೆಕ್ಸ್ಟ್ ಡೇ 4th ಓದಿ. ಹೌದಾ. ಸೊ 5 ಚಾಪ್ಟರ್ಸ್ ಕಂಪ್ಲೀಟ್ ಆಯಿತು. ಓಕೆ. ಸೊ 5 ಚಾಪ್ಟರ್ಸ್ ಕಂಪ್ಲೀಟ್ ಆಯಿತು. ಇನ್ನೊಂದು ಉಳಿದಿದೆ, ಅದನ್ನು ನೆಕ್ಸ್ಟ್ ನಾನು ನಿಮ್ಗೆ ಹೇಳ್ತೀನಿ ಹೇಗೆ ಅಂತ. ನೆಕ್ಸ್ಟ್ ಇವಾಗ ಸಬ್ಜೆಕ್ಟ್ 2, ಇದನ್ನು ಕೆಮಿಸ್ಟ್ರಿ ಓದ್ತಾ ಇದ್ದೀವಿ ಅಂದ್ಕೊಳ್ಳಿ. 5th 6th ಅಕ್ಟೋಬರ್ 5th 6th ಇವಾಗ ಕೆಮಿಸ್ಟ್ರಿ ತೊಗೊಂಡ್ವಿ. ಕೆಮಿಸ್ಟ್ರಿನಲ್ಲಿ ಏನು ಮಾಡ್ತೀವಿ, 2 ಚಾಪ್ಟರ್, ಫಸ್ಟ್ 2 ಚಾಪ್ಟರ್ಸ್ ಯಾವ್ದು ಮುಗಿಸ್ತೀರಾ, ಫಿಸಿಕಲ್ ಕಂಪ್ಲೀಟಾಗಿ ಮುಗಿಸ್ಬಿಡ್ತೀರಾ. ಹೌದಾ. ಫಿಸಿಕಲ್ ಕೆಮಿಸ್ಟ್ರಿ ಮುಗೀತು. ನೆಕ್ಸ್ಟು ನೀವು ಸೆಕೆಂಡ್ ಡೇ 3 ಚಾಪ್ಟರ್ಸನ್ನು ಓದ್ತೀರಾ. ಯಾವುದು, ಒಂದು ಇನ್ಆರ್ಗ್ಯಾನಿಕ್, ಆಮೇಲೆ ಇನ್ನು 2 ಆರ್ಗ್ಯಾನಿಕ್ ಚಾಪ್ಟರ್ಸನ್ನು ಓದ್ತೀರಾ. ಹೌದಾ. ಇಲ್ಲ ಮೇಡಮ್ ನಮಗೆ ತುಂಬ ಇದು ಡಿಫಿಕಲ್ಟ್ ಆಗಿದೆ, ಅಥವಾ ನಾವು ಟೆಸ್ಟ್ 1ಗೆ ಆಗಲೇ ಇದರಲ್ಲಿ ಒಂದು ಫಿಸಿಕಲ್ ಓದಿದ್ವಿ, ಒಂದು ಆರ್ಗ್ಯಾನಿಕ್ ಓದಿದ್ವಿ ಅಂತಂದರೆ ಆಯಿತು, ಅದನ್ನು ಬಿಟ್ಬಿಡಿ. ಅವೆರಡು ಚಾಪ್ಟರ್ಸನ್ನು ಬಿಟ್ಟು ಒಟ್ಟಿನಲ್ಲಿ ಮೊದಲನೇ ದಿನ ಹೈಯೆಸ್ಟ್ ವೇಟೇಜ್ ಇರೋ 2 ಚಾಪ್ಟರ್ಸ್ ಓದಿ. ಅದಾದಮೇಲೆ ನೆಕ್ಸ್ಟು ಉಳಿದಿರೋ 3 ಚಾಪ್ಟರ್ಸನ್ನು ಇನ್ನೊಂದು ದಿನ ಓದ್ಕೊಳ್ಳಿ. ಆಯಿತಾ. ಮುಗಿತೀವಾಗಿದ್ದು. ನೆಕ್ಸ್ಟ್ ಸಬ್ಜೆಕ್ಟ್ 3 7th ಮತ್ತು 8th ಏನು ಓದ್ತೀರಾ ಅಂತಂದರೆ, ನೀವು ಮ್ಯಾಥ್ 2 ದಿನ ಇದೆಯಲ್ಲ, 2 ದಿನ ಇದ್ದರೆ ನೀವು ಇನ್ನೊಂದು ಸಬ್ಜೆಕ್ಟ್ ಬಯೋನ ಓದ್ಕೊಳ್ಳಿ. ಯಾಕಂದರೆ ಮ್ಯಾಥ್ಸ್ಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಟೈಮ್ ಬೇಕು. ಸೊ ಹಾಗಾಗಿ 3 ದಿನ ಕೊಡ್ತೀನಿ. ಮ್ಯಾಥ್ ವಿಲ್ ಬಿ ದ ಸಬ್ಜೆಕ್ಟ್ 4. ಓಕೆ. ಇಲ್ಲ ಮೇಡಮ್ ನಾವು 7, 8, 9 ನಾವು ಮ್ಯಾಥ್ಸ್ ಮಾಡ್ತೀವಿ ಅಂತಂದರೆ ಓಕೆ, ನೀವು 10, 11 ಬಯೋ ಮಾಡಿ. ಹೌದಾ. ಒಟ್ಟಿನಲ್ಲಿ 3 days ಮ್ಯಾಥ್ಸಿಗೆ ಕೊಡ್ತಾ ಇದ್ದೀನಿ. ನೀವು ಅಷ್ಟೇ ಕೊಟ್ಟರೆ ಒಳ್ಳೆಯದು ಅಂದ್ಕೊಳ್ತೀನಿ. ಬಿಕಾಸ್ ಇಟ್ಸ್ ಕ್ವೈಟ್ ಡಿಫಿಕಲ್ಟ್ ಕಂಪೇರ್ಡ್ ಟು PCB. ಓಕೆ. ಸೊ ಹಾಗಾಗಿ ನೆಕ್ಸ್ಟ್ ಬಯಾಲಜಿಯಲ್ಲಿ ನೋಡೋದಾದರೆ ನಮಗೆ ಗೊತ್ತು ಎಷ್ಟಿದೆ, ನಮಗೆ ಬಯಾಲಜಿನಲ್ಲಿ 6 ಚಾಪ್ಟರ್ಸ್ ಇದೆ. ಹೌದಾ. ಸೊ 6ರಲ್ಲಿ ಈಗಾಗಲೇ 4 ಚಾಪ್ಟರ್ಸ್ ನೀವು ಟೆಸ್ಟಿಗೆ ಓದಿಬಿಟ್ಟಿದ್ದಾರೆ. ಹೌದಾ. ಸೊ ಹಾಗಾಗಿ ಆ 4 ಚಾಪ್ಟರ್ಸ್ನ ನೀವಿಲ್ಲಿ ಓದಲ್ಲ. ಉಳಿದಿರೋ 2 ಚಾಪ್ಟರ್ಸ್ ಯಾವುದು, ಮೊಲೆಕ್ಯುಲರ್ ಬೇಸಿಸ್ಸು ಮತ್ತು ಎವಲ್ಯೂಷನ್, ಅದನ್ನು ನೀವೇನು ಮಾಡ್ತೀರಾ, 1 day ಓದ್ತೀರಾ. ಓಕೆ. ನೆಕ್ಸ್ಟ್ ಅದಾದಮೇಲೆ 8th ಏನು ಮಾಡ್ತೀರಾ, ನೀವು ಟೆಸ್ಟಿಗೆ ಓದಿದ್ರಲ್ವಾ, ಸೊ ಅದನ್ನಿಷ್ಟು ಓದ್ತೀರಾ. ಇಲ್ಲ ಮೇಡಮ್ ನಮ್ಗೆ ಅದಿಷ್ಟು ಓದೋಕ್ಕಾಗಲ್ಲ. ಓಕೆ. ಬರೀ 3 ಚಾಪ್ಟರ್ಸ್ ಓದಿ. ಆಯಿತಾ. ನಾವು ಎವಲ್ಯೂಷನ್ ಬಿಡ್ತೀವಿ. ಓಕೆ. ಎವಲ್ಯೂಷನ್ ಬಿಟ್ಟು ಏನು ಮಾಡಿ, ಬೇರೆ 2 ಚಾಪ್ಟರ್ಸನ್ನು ಫಸ್ಟ್ ಡೇ ಓದಿ. ಅದಾದಮೇಲೆ ನೆಕ್ಸ್ಟು ಉಳಿದಿದ್ದು 3 ಚಾಪ್ಟರ್ಸ್ ನಿಮ್ಮ ಚಾಯ್ಸ್ ಆಫ್ ಚಾಪ್ಟರ್ಸ್ ನಿಮಗೆ ಬಿಟ್ಟಿದ್ದು, ನೀವು ಯಾವುದು ಓದ್ಬೇಕು ಅಂದ್ಕೊಳ್ತೀರಾ ಅದು ಓದ್ಕೊಳ್ಳಿ. ಓಕೆ. ಸೊ ಆ 3 ಚಾಪ್ಟರ್ಸ್. ಓಕೆ. ಬಟ್ ಮಾರ್ಕ್ಸ್ನ ವೇಟೇಜ್ ತಲೆಯಲ್ಲಿ ಇಟ್ಕೊಂಡು, ಎಕ್ಸಾಮ್ ತಲೆಯಲ್ಲಿ ಇಟ್ಕೊಂಡು ಓದಿ. ಆಯಿತಾ. ನೆಕ್ಸ್ಟ್ ನಮಗೆ ಇವಾಗ 3 days. ಸೊ ಮ್ಯಾಥಮೆಟಿಕ್ಸಲ್ಲಿ ಏನು ಮಾಡಿ ಅಂತಂದರೆ 2 ಚಾಪ್ಟರ್ಸನ್ನು ಮುಗಿಸ್ತಾ ಹೋಗಿ. 2 ಚಾಪ್ಟರ್ಸು ಒಂದೊಂದು ದಿನಕ್ಕೆ ಮುಗಿಸ್ತಾ ಹೋಗಿ. ಓಕೆ. ಇನ್ನು ಒಂದು ಉಳಿಯುತ್ತೆ. ಸೊ ಅದನ್ನು ನೀವು ನೆಕ್ಸ್ಟ್ ನಿಮಗೆ ಇನ್ನೊಂದು ರಿವಿಷನಿಗೆ ಟೈಮ್ ಹೇಳ್ತೀನಲ್ಲ, ಸೊ ಆವಾಗ ಕವರ್ ಮಾಡ್ಕೊಳ್ಳಿ. ಓಕೆ. ಸೊ ಇವಾಗ ನೆಕ್ಸ್ಟ್ 12 ಮತ್ತು 13 ಏನು ಮಾಡ್ತೀರಾ ಅಂದರೆ ಇಂಗ್ಲೀಷನ್ನು ಓದಿ. ಸೊ ಇಂಗ್ಲೀಷನ್ನು ಹೇಗೆ ಓದ್ತೀರಾ, ಒಂದು ದಿನ 60% ಆಫ್ ಸಿಲೆಬಸ್ ಕವರ್ ಮಾಡ್ತೀರಾ. 2ನೇ ದಿನ ಏನು ಮಾಡ್ತೀರಾ, 40% ಸಿಲೆಬಸ್ಸು ಪ್ಲಸ್ ಗ್ರಾಮರ್ ತುಂಬ ಇಂಪಾರ್ಟೆಂಟ್. ಹೌದಲ್ವಾ ಇಂಗ್ಲೀಷಲ್ಲಿ. ಸೊ ಹಾಗಾಗಿ ಪ್ಲಸ್ ಗ್ರಾಮರನ್ನು ಓದ್ಕೊಳ್ಳಿ. 2 ದಿನ ಮುಗೀತು. ನೆಕ್ಸ್ಟ್ ಏನು ಮಾಡಬೇಕು, ಇವಾಗ 14, 15, 16, 17 ನಿಮಗೆ ರಿವಿಷನ್ ಟೈಮ್ ಇದು. ಓಕೆ. ಸೊ ದಿಸ್ ಈಸ್ ರಿವಿಷನ್ ಟೈಮ್. ಏನು ಮಾಡ್ತೀರಾ, 14, 15, 16, 17. ಸೊ ಒಂದೊಂದು ದಿನ ನೀವು ಪ್ರತಿ ಸಬ್ಜೆಕ್ಟಿಗೂ ಕೂಡ ಏನು ಮಾಡ್ತೀರಾ, ರಿವಿಷನ್ನಿಗೆ ಕೊಡ್ತೀರಾ. ಆಯಿತಾ. ಸೊ ರಿವಿಷನ್ ಮಾಡ್ತಿರೋ ಅಥವಾ ಉಳಿದಿರೋ ಇನ್ನೊಂದು ಚಾಪ್ಟರ್ಸ್ ಅಥವಾ ಉಳಿದಿರೋ ಒಂದೊಂದು ಟಾಪಿಕ್ಸ್ ಓದ್ತಿರೋ, ಒಟ್ಟಿನಲ್ಲಿ ಆ ದಿನ ಕಂಪ್ಲೀಟಾಗಿ ನೀವು ಎಕ್ಸಾಮಿಗೆ ಎಷ್ಟು ಓದಬೇಕು ಅಂದ್ಕೊಂಡಿದ್ದೀರಾ ಅದಿಷ್ಟನ್ನು ನೀವು ಕವರ್ ಮಾಡಿ ಮುಗಿಸ್ಬಿಡ್ತೀರಾ. ಓಕೆ. ನೆಕ್ಸ್ಟ್ 18, 19, 20 ಏನು ಮಾಡಬೇಕಂದ್ರೆ ನಿಮ್ಮದು ಫಸ್ಟ್ ಎಕ್ಸಾಮ್ ಯಾವುದಿರುತ್ತೆ, ಪ್ರೊಬೆಬಲಿ ಕನ್ನಡನೇ ಇರುತ್ತೆ. ಹೌದಾ. ಸೊ ಕನ್ನಡ ಎಕ್ಸಾಮಿಗೆ ನೀವು 3 ದಿನ ಕೊಟ್ಬಿಟ್ಟು ನೀಟಾಗಿ ಪ್ರಿಪೇರ್ ಆಗಿಬಿಡಿ. 21st ನಿಮಗೆ ಕನ್ನಡ ಎಕ್ಸಾಮ್ ಇರುತ್ತೆ. ಸೊ ಕನ್ನಡ ಮುಗಿಸ್ಕೊಳ್ತೀರಾ. ಆ್ಯಂಡ್ ನಮ್ಮ ಡಿಸ್ಟಿಕ್ದು ಅಂದರೆ ಕೊಪ್ಪಳ ಡಿಸ್ಟಿಕ್ದು ಟೈಮ್ ಟೇಬಲ್ ಪ್ರಕಾರ 21st ಕನ್ನಡ ಇದೆ, 22nd ಇಂಗ್ಲೀಷ್ ಇದೆ, ಅದಾದ ನಂತರ 23rd ಫಿಸಿಕ್ಸ್ ಇದೆ, 24th ಕೆಮಿಸ್ಟ್ರಿ ಇದೆ, 25th ನಮ್ಮ ಬಯಾಲಜಿ ಇದೆ, 26th ನಮಗೆ ಮ್ಯಾಥಮೆಟಿಕ್ಸ್ ಇದೆ. ಓಕೆ. ಸೊ ಇವಾಗ ನೋಡಬಹುದು ನೀವು, ದೇರ್ ಈಸ್ ನೋ ಗ್ಯಾಪ್. ಒಟ್ಟು ಗ್ಯಾಪೇ ಇಲ್ಲ ನಿಮಗೆ ಎಕ್ಸಾಮಲ್ಲಿ. ಹೌದಾ. ಕಂಟಿನ್ಯೂಸ್ ಆಗಿ ಎಕ್ಸಾಮ್ಸ್ ಇದೆ. ಹಾಗಾಗಿ ನಾನು ಯಾಕೆ ಹೇಳಿದೆ ಇಲ್ಲಿ ನೀವು ಎಷ್ಟು ಓದಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಈ ಡೇಸಲ್ಲೇ ಕಂಪ್ಲೀಟ್ ಮಾಡಿ ಅಂತ. ಅದಕ್ಕೆ ಈಗ ಫಾರ್ ಎಕ್ಸಾಂಪಲ್ ನಮಗೆ ಮ್ಯಾಥಮೆಟಿಕ್ಸಲ್ಲಿ 7 ಚಾಪ್ಟರ್ಸ್ ಇದೆ, ಆದರೆ ನಾನು ಬರೀ 6 ಚಾಪ್ಟರ್ ಮಾತ್ರ ಓದ್ತೀನಿ ಎಕ್ಸಾಮಿಗೆ ಅಂದ್ಕೊಳ್ಳೋರು, ನಿಮ್ಮ 6 ಚಾಪ್ಟರ್ಸು ಈ 17th ಒಳಗಡೆ ಮುಗ್ದಿರಬೇಕು. ಹೌದಾ. ನಾನು ಬಯೋನಲ್ಲಿ 6 ಚಾಪ್ಟರ್ಸ್ ಇದೆ, ನಾನು 5 ಓದ್ತೀನಿ. ನಿಮ್ಮ ಆ 5 ಚಾಪ್ಟರ್ಸು ಈ 17th ಒಳಗಡೆ ಮುಗಿಬೇಕು. ಹೌದಾ. ನಾನು ಹೇಳ್ತಿರೋದು ಅರ್ಥ ಆಗ್ತಿದೆಯಾ. ನಾವು ಬರೀ 90% ಸಿಲೆಬಸ್ ಕವರ್ ಮಾಡ್ತೀವಿ ಅಂದರೆ ಆ 90% ಪೂರ್ತಿ ನೀವು
ಇಷ್ಟರೊಳಗೆ ರಿವಿಷನ್ ಟೈಮಲ್ಲೇ ಪೂರ್ತಿ ಕವರ್ ಮಾಡ್ಕೊಂಡ್ಬಿಡ್ಬೇಕು. ಯಾಕಂದರೆ ನಿಮಗೆ ಗ್ಯಾಪ್ ಇಲ್ಲದೆ ಇರೋ ಕಾರಣ ನೀವು ಜಸ್ಟ್ ನೀವೇನು ಓದಿರ್ತೀರ ಅದನ್ನು ಬರೀ ರಿವೈಸ್ ಮಾಡೋಕ್ಕೆ ಮಾತ್ರ ನಿಮಗೆ ಹಾಫ್ ಡೇ ಸಿಗುತ್ತೆ, ಆಯಿತಾ. ಸೊ ಹಾಗಾಗಿ ಈ ರೀತಿಯಾಗಿ ನಿಮ್ಮ ಸ್ಟಡಿ ಪ್ಲ್ಯಾನನ್ನು ನೀವು ಮಾಡ್ಕೊಳ್ಳಿ. ಹೋಪ್ ಇದನ್ನೆಲ್ಲ ನೀವು ನೋಟ್ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ಇನ್ನೊಂದು ಸರ್ತಿ ನೋಡಿಬಿಟ್ಟು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಹಾಗೆ ಬರೀ ವಿಡಿಯೋ ನೋಡೋದು ಮತ್ತು ವಾಪಸ್ಸು ಹಂಗೆ ಟೈಮ್ ಪಾಸ್ ಮಾಡೋದು, ಇಲ್ಲ ಮೊಬೈಲ್ ನೋಡೋದು, ಹಿಂಗೆ ಮಾಡಿದ್ರಿ ಅಂತಂದರೆ ಕೆಲಸ ಆಗಂಗಿಲ್ಲ ಇದು, ಹೌದಾ. ಎಕ್ಸಾಮ್ ಐತಿ ಅಂತಂದರೆ ನೀವು ಓದಬೇಕಾಗುತ್ತೆ, ಓಕೆ. ಅದಕ್ಕೆ ನೀವು ಫಸ್ಟ್ ಏನು ಮಾಡ್ತೀರಿ, ಇವತ್ತು ಕುಂತು ಕರೆಕ್ಟಾಗಿ ಸ್ಟಡಿ ಪ್ಲ್ಯಾನರ್ನ ಅಷ್ಟು ಹಾಕೋರಿ. ನಿಮ್ಗೆ ಎಷ್ಟೆಷ್ಟು ಚಾಪ್ಟರ್ಸ್ ಅದಾವೆ ಅಷ್ಟು ಬರೆದಿಟ್ಕೊಂಡು ಕರೆಕ್ಟಾಗಿ ನೀವು ಅವನ್ನ ಈಗ 3-4 ಹೌದಾ, 3ನೇ ತಾರೀಕು ಓದೋಕೆ ಕುಂದಿರ್ತೀರಿ. 3ನೇ ತಾರೀಕು ನಾನು ಯಾವ ಸಬ್ಜೆಕ್ಟ್ ಓದ್ತೀನಿ, ಸಬ್ಜೆಕ್ಟ್ 1 ಅಂತ ಹೇಳಿ ನಾನು ಯಾವ್ದು ತೊಗೊಂಡಿನಿ, ಅದ್ರಾಗ ಆ 2 ಚಾಪ್ಟರ್ಸ್ ನಾನು ಯಾವ್ದು ಓದ್ಬೇಕು ಅಂದ್ಕೊಂಡಿನಿ ಅಷ್ಟು ನೀಟಾಗಿ ಈಗ ಸದ್ಯ ಕುಂತು ನೀಟಾಗಿ ಬುಕ್ ತೊಗೋರಿ. 4 PCMB 4 ತೊಗೊಂಡು ನೀಟಾಗಿ ಎಷ್ಟೆಷ್ಟು ಚಾಪ್ಟರ್ ಅದೋ ಬರೆದಿಟ್ಕೋರಿ. 3ನೇ ತಾರೀಕು ನಾ ಏನು ಓದ್ತೀನಿ, 4ನೇ ತಾರೀಕು ನಾ ಏನು ಓದ್ತೀನಿ ಅಂಥೇಳಿ ಬರೆದಿಟ್ಕೊಂಡು ಆ ಡೇಟ್ ಮುಗಿಯತ್ಲೆ ಈಗ 3ನೇ ತಾರೀಕು ನೀವು ಮಕ್ಕೊಳಕತ್ತೀರಂದ್ರೆ ಆ 2 ಚಾಪ್ಟರ್ ಓದಿರಬೇಕು. ಅವನ್ನ ನೀವು ಟಿಕ್ ಹಾಕ್ಕೊತ ಹೋಗ್ಬೇಕು, ಆ ಚಾಪ್ಟರ್ ಮುಗ್ದೈತೆ ಅಂತ ಹೇಳಿ ಟಿಕ್ ಹಾಕ್ಕೊತ ಹೋಗ್ಬೇಕು, ಆಯಿತಾ. ಸೊ ಈ ರೀತಿಯಾಗಿ ನೀವು ಸ್ಟಡಿ ಪ್ಲ್ಯಾನರನ್ನು ಮಾಡ್ಕೊರಿ. ಇದಿಷ್ಟು ಚಾಪ್ಟರ್ಸ್ ನಮ್ಗೆ ಓದೋಕ್ಕಾಗಂಗಿಲ್ಲ ರೀ, ಇದ್ರಾಗ ಇಂಪಾರ್ಟೆಂಟ್ ಯಾವ್ಯಾವದಾವೆ ಹೇಳ್ರಿ ಅಂತಂದ್ರೆ ನಾನು ಅದ್ರದ್ದು ಸಪ್ರೇಟ್ ವೀಡಿಯೋ ಮಾಡ್ತೀನಿ, ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಆಮೇಲೆ ಫಸ್ಟ್ PU ಅವ್ರಿಗೂ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ.